ದುಡ್ಡು ಯಾರಿಗ್ ಬೇಡ? ಎಲ್ರಿಗೂ ಬೇಕು. ಜೀವನದಲ್ಲಿ ದುಡ್ಡು ಇರಬೇಕು. ಆದರೆ ದುಡ್ಡೇ ಜೀವನ ಆಗಿರಬಾರ್ದು. ಇನ್ನು ಭಿಕ್ಷೆ ಬೇಡಿ ಜೀವನ ನಡೆಸೋದು ಹೇಗಿರುತ್ತೆ ಅಂತ ಗೊತ್ತಾ? ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ಇನ್ನು ಸಿನಿಮಾದೊಳಗೆ ಹೋಗೋಣವಾ? ಕುಬೇರ, ಡೈರೆಕ್ಟೆಡ್ ಬೈ ಶೇಖರ್ ಕಮುಲ, ಸ್ಟಾರರ್ ಬೈ ಧನುಷ್, ನಾಗಾರ್ಜುನ ಆ್ಯಂಡ್ ರಶ್ಮಿಕಾ ಮಂದಣ್ಣ. ನನಗೆ ಇಲ್ಲಿ ಇಷ್ಟ ಆಗಿದ್ದ ವಿಷಯ ಏನಪ್ಪ ಅಂತಂದರೆ ಶೇಖರ್ ಬರ್ಕೊಂಡಿರೋವಂಥ ಕತೆ ನಿಜಕ್ಕೂ ತುಂಬ ಚೆನ್ನಾಗಿದೆ ಮತ್ತು ಹೊಸದಾಗಿದೆ. ಅದರಲ್ಲೂ ಒಬ್ಬ ಸ್ಟಾರ್ ನಟನಿಗೆ ಈ ಸಿನಿಮಾನ ಮಾಡಿರೋದಿದೆಯಲ್ಲ, ನಿಜಕ್ಕೂ ಮೆಚ್ಕೊಳ್ಳೇಬೇಕು. ವಿಡಿಯೋದಲ್ಲಿ ಸ್ಪಾಯ್ಲರ್ಸ್ ಇರುತ್ತೆ. ನೀವಿನ್ನೂ ಈ ಸಿನಿಮಾನ ನೋಡಿಲ್ಲ ಅಂತ ಅಂದರೆ ದಯವಿಟ್ಟು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ. ಇಲ್ಲಿನ ಮಲ್ಟಿ ಮಿಲಿಯನಿಯರ್ಗೆ ತಾನೊಬ್ಬ ಪ್ರಪಂಚದ ಶ್ರೀಮಂತ ವ್ಯಕ್ತಿಯಾಗಬೇಕು ಅನ್ನೋ ಆಸೆ ಇರುತ್ತೆ. ಇದಕ್ಕಾಗಿ ತನ್ನ ಕಂಪನಿಗೆ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಪರ್ಮಿಷನ್ಗೋಸ್ಕರ CM ಹತ್ರ 1,00,000 ಕೋಟಿಗೆ ಡೀಲ್ ಮಾಡ್ಕೋತಾನೆ. ಈಗ ನಮ್ಮ ವಿಲನ್ ಆ CMಗೆ 1,00,000 ಕೋಟಿ ರೂಪಾಯಿನ ಕೊಡಬೇಕಾಗತ್ತೆ. ಬಟ್ ಅರ್ಧ ಬ್ಲ್ಯಾಕಲ್ಲಿ ಅರ್ಧ ವೈಟಲ್ಲಿ ಕೊಡಬೇಕು. ಸೊ ಈ ಟ್ರಾನ್ಸಾಕ್ಷನ್ನ ಈಸಿಯಾಗಿ ಮಾಡೋದಕ್ಕೆ ಜೈಲಲ್ಲಿ ಕೈದಿ ಆಗಿದ್ದಂಥ ದೀಪಕ್ ex-IAS ಆಫೀಸರ್ ಜೊತೆ ಡೀಲ್ ಮಾಡ್ಕೋತಾನೆ. ದೀಪಕ್ನ ಕಂಡೀಷನ್ ಒಂದೇ ಇರುತ್ತೆ, ತನ್ನನ್ನ ಜೈಲಿಂದ ಬಿಡಿಸೋದು. ಈಗ ಜೈಲಿಂದ ಹೊರಬಂದ ದೀಪಕ್ಗೆ 4 ಭಿಕ್ಷುಕರ ಅವಶ್ಯಕತೆ ಇರುತ್ತೆ, ನೀರಜ್ಗೆ ಬೇನಾಮಿಯಾಗಿರೋದಕ್ಕೆ. ಹೀಗೆ 4 ಜನರ ಭಿಕ್ಷುಕರಲ್ಲಿ ದೇವ ಕೂಡ ಒಬ್ಬ. ಸೊ ಇವಾಗ ಈ ಬೇನಾಮಿಯಿಂದ ಆ CM ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಆಯ್ತಾ? ದೇವ ಅಷ್ಟು ಸುಲಭವಾಗಿ ದುಡ್ಡನ್ನ ವಾಪಸ್ ಕೊಟ್ನ ಅನ್ನೋದೇ ಈ ಸಿನಿಮಾದ ಕತೆ. ಪ್ಲಾಟ್ ತುಂಬಾನೇ ಚೆನ್ನಾಗಿದೆ. ಪ್ರೊಡಕ್ಷನ್ ಡಿಸೈನ್ ಅಂತೂ ಇನ್ನೂ ಚೆನ್ನಾಗಿದೆ. ಲೈಕ್ ಆ ಲೊಕೇಶನ್ಸು, ಆ ಸೆಟ್ಸು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಸುಮಾರು ದಿವಸ ಆದಮೇಲೆ ನಾಗಾರ್ಜುನ ಅವ್ರಿಗೆ ಇದೊಂದು ಒಳ್ಳೆ ಕ್ಯಾರೆಕ್ಟರ್ ಆಗಿದೆ. ಇನ್ನು ನಮ್ಮ ರಶ್ಮಿಕಾ ಮಂದಣ್ಣ ಅವರು ಚೆನ್ನಾಗೇ ಮಾಡಿದ್ದಾರೆ. ಕೆಲವೊಂದು ಕಡೆ ಅವರು ಹಲ್ಲು ಕಚ್ಕೊಂಡು ಮಾಡುವಂಥ ಆ್ಯಕ್ಟಿಂಗು ಫೇಕ್ ಅಂತ ಅನಿಸುತ್ತೆ, ಬಟ್ ಮ್ಯಾನೇಜಬಲ್. ನಮಗಿಲ್ಲಿ ಸರ್ಪ್ರೈಸಿಂಗ್ ಎಲಿಮೆಂಟ್ ಆಗಿದ್ದು DSP ಅವರ ಮ್ಯೂಸಿಕ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್. ಸಿನಿಮಾದಲ್ಲಿ ಇದ್ದಿದ್ದು ಒಂದೇ ಒಂದು ಹಾಡು, ಸಿಚುವೇಶನ್ಗೆ ಆ್ಯಪ್ಟ್ ಆಗುವಂಥ ಮ್ಯೂಸಿಕ್ನ ಕೊಟ್ಟಿದ್ದಾರೆ. ಸಿನಿಮಾದ ಸೀಕ್ವೆನ್ಸಸ್ಗಳನ್ನ ಅಪ್ಲಿಫ್ಟ್ ಮಾಡಿರೋದೇ DSP ಅವರ ಮ್ಯೂಸಿಕ್. ತುಂಬ ಚೆನ್ನಾಗಿತ್ತು. ಇನ್ನು ಧನುಷ್ ಅವರು ನಿಜವಾಗ್ಲೂ ಭಿಕ್ಷುಕನೇ ಆಗೋಗಿದ್ರು. ಲಿಟ್ರಲಿ ಆ ಪಾತ್ರನೇ ಅವ್ರು ಆಗಿದ್ರು. ಆ ಒಂದು ಕೈನ ಅವ್ರು ಹ್ಯಾಂಡಲ್ ಮಾಡಿರೋಂಥ ರೀತಿ ಎಕ್ಸಲೆಂಟ್ ಆಗಿತ್ತು. ಆ್ಯಂಡ್ ಅವ್ರ ಎಫರ್ಟ್ಸ್ ನಿಮಗೆ ಕಣ್ಮುಂದೆ ಕಾಣಿಸುತ್ತೆ. ಇನ್ನು ಸಿನಿಮಾದಲ್ಲಿ ಕಷ್ಟ ಆಗಿದ್ದು ಅಂದರೆ ಇಲ್ಲಿನ ಸೆಕೆಂಡ್ ಹಾಫ್ ಕಂಪ್ಲೀಟ್ಲಿ ಹಳ್ಳ ಹಿಡ್ದಿದೆ. ಕಂಕಣ ಸುತ್ತಿ ಮೈಲಾರಕ್ಕೆ ಬರ್ತಾರೆ ಅಂತಾರಲ್ಲ, ಆ ರೀತಿ ಆಯಿತು ಇಲ್ಲಿನ ಕ್ಲೈಮ್ಯಾಕ್ಸ್. ನಿಜಕ್ಕೂ ಸುಮಾರು ಎಳೆದಾಡಿದ್ದಾರೆ. ಒಂದು ಪಾಯಿಂಟಲ್ಲಿ ಲಿಟ್ರಲಿ ಸಾಕು ಬೇಗ ಮುಗಿಸ್ರಪ್ಪ ಅನ್ನೋ ಥರ ಮಾಡಿಬಿಡ್ತಾರೆ. ಸಿನಿಮಾ ಲೆಂತ್ ತುಂಬಾ ದೊಡ್ಡದಾಗಿದೆ. 3 hours ತುಂಬ ಜಾಸ್ತಿ ಆಯಿತು. ಏನಿಲ್ಲ ಅಂದ್ರೆ 30 ನಿಮಿಷನ ಟ್ರಿಮ್ ಮಾಡಬೇಕಾಗಿ ಬರುತ್ತೆ. ಟ್ರಿಮ್ ಮಾಡಿದ್ರೆ ಒಳ್ಳೆ ಅದ್ಭುತ ಚಿತ್ರ ಆಗುವಂಥ ಲಕ್ಷಣ ಈ ಕತೆಗಿದೆ. ಓವರಾಲ್ ಆಗಿ ಹೇಳಬೇಕು ಅಂತಂದರೆ ಸಿನಿಮಾ ಆ್ಯಾವ್ರೇಜ್ ಆಗಿತ್ತು. ಇನ್ನು ನೀವೇನಾದರೂ ಈ ಸಿನಿಮಾನ ನೋಡಿದರೆ ಹೇಗನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಮುಗಿಸೋ ಅಂಥ ಸಮಯ ಆಯಿತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.